ನಮಸ್ತೆ, ನಾನು ರಾಜೇಶ್ ವಿಟ್ಲ. ಆತ್ಮೀಯರೇ, ನಾನು ಇವತ್ತು ನಿಮ್ಮನ್ನೊಂದು ವಿದ್ಯಾ ದೇಗುಲಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ. ಆಗಸ್ಟ್ 15ರ 80ರ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಮ್ಮ ಮಾದರಿ ಶಾಲೆಯ ಮಕ್ಕಳು ಮೆರವಣಿಗೆಯಲ್ಲಿ ವಿಟ್ಲ ಪೇಟೆಗೆ ಹೋಗಿ ಈಗಾಗಲೇ ಶಾಲೆಗೆ ತಲುಪ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ ಭಾರತ ಮಾತೆಯ ಒಂದು ಟ್ಯಾಬ್ಲು ಹಾಗೂ ಶಿಕ್ಷಕ ಬಂಧುಗಳ ಜೊತೆಗೆ ಪುಟ್ಟ ಪುಟಾಣಿ ಮಕ್ಕಳು, ಶಿಕ್ಷಕರು. ಈ ಮೆರವಣಿಗೆಯನ್ನು ನಾವು ಹಿತದಿಂದ ಶಾಲೆಯಿಂದ ನೋಡಿದರೆ ವಿಟ್ಲ ಬಸದಿಯ ತನಕ ಅಷ್ಟು ಉದ್ದಗಲಕ್ಕೆ ಆ ಮೆರವಣಿಗೆ ಇತ್ತು. ಕಾರಣ, ಈ ವಿದ್ಯಾಮಂದಿರದಲ್ಲಿ ಸುಮಾರು 1650 ಮಕ್ಕಳು ವಿದ್ಯೆಯನ್ನು ಕಲಿತಾ ಇರುವ ಕಾರಣ ಇವತ್ತು ಇಷ್ಟು ಮಕ್ಕಳನ್ನು ನೋಡುವುದಕ್ಕೆ ನಮಗೆ ಸಾಧ್ಯ ಆದದ್ದು. ಮಾದರಿ ಶಾಲೆ ಎಲ್ಲರಿಗೂ ಮಾದರಿಯಾದದ್ದು. ಅಷ್ಟು ಮಾತ್ರ ಅಲ್ಲ, ಒಳಗೆ ಬಹಳಷ್ಟು ವಿಚಾರಗಳನ್ನು, ಹೊಸತನಗಳನ್ನು ಬೆಳೆಸಿಕೊಂಡಂಥ ಈ ಶಿಕ್ಷಣ ಸಂಸ್ಥೆ ಇವತ್ತು ಸ್ವಾತಂತ್ರ್ಯದ 80ರ ಸಂಭ್ರಮದಲ್ಲಿ ವಿದ್ಯಾರ್ಥಿಗಳೆಲ್ಲ ಬಹಳಷ್ಟು ಸಂಭ್ರಮಿಸಿದ್ರು. ಈ ದಿನವನ್ನು ಅವರ ಜೊತೆಗೆ ನಾವು ಕೂಡ ಸಂಭ್ರಮಿಸಿದ್ದೇವೆ. ಬಹಳಷ್ಟು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಘೋಷಣೆಗಳನ್ನು ಸ್ವ ಇಚ್ಛೆಯಿಂದ ಅವರೇ ಕೂಗ್ತಾ ಸಂಭ್ರಮಿಸಿದಾಗ ನಮಗೆ ಬಹಳಷ್ಟು ಸಂತಸ ಆಯಿತು. ಇದು ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ಕಂಡುಬರುವಂಥ ದೃಶ್ಯ. ನಾವೀಗ ವಿಟ್ಲದ ಜಂಕ್ಷನ್ಗೆ ಹತ್ರ ಇದ್ದೇವೆ. ಇದೊಂದಷ್ಟು ಹೈಸ್ಕೂಲ್ನ ವಿದ್ಯಾರ್ಥಿಗಳು ಈ ದಿನವನ್ನು ಸಂಭ್ರಮಿಸಿದ್ರು. ಅವರ ಜೊತೆ ಶಿಕ್ಷಕರು ಕೂಡ ಬಹಳಷ್ಟು ಸಂಭ್ರಮದಿಂದ ಭಾಗವಹಿಸಿದ್ದಂಥದ್ದು. ಪಥಸಂಚಲನಕ್ಕೆ ಸಾಗುವುದಕ್ಕೆ ಬಹಳಷ್ಟು ವ್ಯವಸ್ಥೆಯನ್ನು, ನಾವು ಬರುವುದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದೆ. ಅವರ ಸಹಕಾರವನ್ನು ನಾವು ಖಂಡಿತವಾಗಿ ಮರೀಲಿಕ್ಕಿಲ್ಲ. ಈಗ ನಾವು ಶಾಲಾ ಆವರಣದಲ್ಲಿದ್ದೇವೆ, ಗ್ರೌಂಡಿನಲ್ಲಿದ್ದೇವೆ. ಇಷ್ಟೊಂದು ಮಕ್ಕಳನ್ನು ಗ್ರೌಂಡಲ್ಲಿ ನೋಡುವುದೇ ಚೆನ್ನ. ಭಾರತ ಮಾತೆಯನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಇಬ್ಬರು ನೂತನವಾದಂತಹ ಧ್ವಜಸ್ತಂಭವು ಹಳೆ ವಿದ್ಯಾರ್ಥಿಗಳ ಕೊಡುಗೆ. ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಧ್ವಜಾರೋಹಣವನ್ನು ಮಾಡಿರಿ. ನಮಗೆ ಅದರ ಬಗ್ಗೆ ಈ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಿದಂತಹ ಕ್ಯಾಪ್ಟನ್ ಧನಂಜಯ ನಾಯ್ತೊಟ್ಟು, ನಿವೃತ್ತ ಯೋಧರು, ನಾವೆಲ್ಲ ಶಿಕ್ಷಕ ಬಂಧುಗಳನ್ನು ಕಾಣ್ತಾ ಇದ್ದೇವೆ. ಈ ಶಿಕ್ಷಣ ಸಂಸ್ಥೆಯ ಆಸ್ತಿ ಇವರಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಗುರು ಸಮೂಹದ ಉತ್ತಮ ಮಾರ್ಗದರ್ಶನ, ಉತ್ತಮ ಪಾಠೋಪಚಾರಗಳು ಮಕ್ಕಳನ್ನೆಲ್ಲ ತನ್ನ ಮಕ್ಕಳಂತೆ ಕಂಡು ಅವರನ್ನು ಬೆಳೆಸುವಲ್ಲಿ ಅವರ ದೊಡ್ಡ ಪಾತ್ರ ಇದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ನಾವಿವತ್ತು ಒಂದೇ ಶಾಲೆಯಲ್ಲಿ ನಡೆದಂತಹ 14ನೇ ತಾರೀಕಿಗೆ ನಡೆದಂಥ ಆಟಿಡೊಂದಿಕೂಟ ಕಾರ್ಯಕ್ರಮ, 15ನೇ ತಾರೀಕಿಗೆ ನಡೆದಂತಹ ಸ್ವಾತಂತ್ರ್ಯ, 2 ಕಾರ್ಯಕ್ರಮದ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಈಗ ಅತಿಥಿಗಳನ್ನು ನಮ್ಮ ವಿದ್ಯಾರ್ಥಿಗಳು ಪ್ರೀತಿಯಿಂದ ತಾಸೆಯ ಮೂಲಕ ವೇದಿಕೆಗೆ ಬರಮಾಡಿಸಿಕೊಂಡರು. ಭಾನು
ಕೃಷ್ಣಯ್ಯ ಕೆ ವಿಟ್ಲಾರಮನೆಯವರು ಆಟಿಗಂಜಿ ಕೂಟದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ದೇವರನ್ನು ಪ್ರಾರ್ಥಿಸುವುದರ ಮೂಲಕ ನಮ್ಮದಾದಂಥ ಸಂಪ್ರದಾಯದ ಮತ್ತೆ ಮತ್ತೆ ಮಕ್ಕಳಿಗೆ ನೆನಪಿಸುವಂಥ ಕಾರ್ಯ ಆಯಿತು. ಶಾಹಿ ಸಮಿತಿ ಅಧ್ಯಕ್ಷರಾದಂಥ ಅಶೋಕ್ ಶೆಟ್ಟರು, ಪಟ್ಟಣ ಪಂಚಾಯಿತಿ ಸದಸ್ಯರಾದಂಥ ರವಿಪ್ರಕಾಶ್, ಭಾಸ್ಕರ ಅಡ್ವಾಳ ಸರ್ ಅವರು, ಹಾಗೆ ಪ್ರೌಢ ವಿಭಾಗದ ರೆಸಿಡೆನ್ಸಿ ಅಧ್ಯಕ್ಷರಾದಂಥ ಪ್ರವೀಣ್ರು, ಪ್ರಾಥಮಿಕ ವಿಭಾಗದ ಅಧ್ಯಕ್ಷರಾದಂಥ ರವಿಶಂಕರ ಶಾಸ್ತ್ರಿ ಅವರು, ಮುಖ್ಯೋಪಾಧ್ಯಾಯರುಗಳಾದಂತಹ ಬೆಸಿಟಾ ಮೇಡಮ್, ವಾರಿಜಾ ಮೇಡಮ್, ಇವರೆಲ್ಲರ ಸಮ್ಮುಖದಲ್ಲಿ ನಮ್ಮ ಸಂಪ್ರದಾಯದ ಒಂದು ಕಾರ್ಯಕ್ರಮ ಆಟಿಡಂಜಿ ಕೂಟ ಕಾರ್ಯಕ್ರಮದ ಉದ್ಘಾಟನೆ ನಡೆಯಿತು. ಹಳೆ ವಿದ್ಯಾರ್ಥಿ ಸಂಘದ ರಮನಾಥ್ ವಿಟ್ಲ ಹಾಗೂ ಮುಖ್ಯ ಭಾಷಣಕಾರರಾದಂಥ ರಾಧಾಕೃಷ್ಣ ಎಂಬುವವರು ಶಿಕ್ಷಣ ಮತ್ತು ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿದ್ದು ಕೆಲಸ ಮಾಡಿದಂಥವರು ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟರು. ಪತ್ತರ ಬಲ್ಲಿಗೆ ಉದಲ ಪತ್ತದ ಬೋತಲು ಐದು ಅಂಚಿ ಕೂಡ ಒಂಜಿ ಕತ್ತಿ ತೋಜುಂಡು ಅವು ತಾರೈದರ್ ಕೂಡ ಕತ್ತಿ ಅತ್ತು ಅವು ಈ ಬಾರ ಪುಣ ಕುರಲು ಕೊಯ್ಪುಣ ಪರ್ದತ್ತಿ ಐದು ಅಂಚಿ ಪೋಡ ತಿಕ್ಕುಡು ಮುಡಿ ಕಟ್ಟರೆ ಉಪಯೋಗ ಮಲ್ಪುಣ ಕೋದಂಡಿ ಐನು ಕೋದಂಡಿ ಇದು ಬರ್ತದೆ. ನನ್ನ ಐದು ಅಂಚಿ ಪೋಡ ಅವಲ ಕೋದಂಡಿ ಒಂದಲ ಕೋದಂಡಿ ಐದು ಅಂಚಿ ಪೋಡ ಪರ್ದತ್ತಿ ದೀತೇರು ಈ ಪುಡಿಟ್ಟೊಂದಿ ಪರ್ದತ್ತಿ ದೀತೇರು ಒಂದು ಮಾತ ಉಪಯೋಗ ಇತ್ತೆ ಬರ್ಪಣರಕ ಸ್ಥಿತಿ ಇಚ್ಚಾವು ಐದು ದಂಚಿ ಯಾರು ಎಕಡೆ ಪಂಡಿನಂಚಿನೇ ಧರ್ಮುಜಿ ಐದು ದಂಚಿಡು ಕೂಡ ಅವಲ ಧರ್ಮುಜಿ ಐದು ದಂಚಿ ಉಪ್ಪುಡು ಉಪ್ಪುದ ಮರೈ ಅವು ಉಪ್ಪು ಆದುಪ್ಪು ಅತ್ತಡ ನಮ್ಮ ಮುಂಚಿದ ಪುಡಿ ಆದುಪ್ಪು ತುಂಬುದ ಕಾರಣ ಉಪಯೋಗ ಬಂದಿತ್ತು ನಂಚಿನ ಪಿರವು ಒಂಜಿ ಬಾಜಿರದ ಕಂಬ ದೀತೇನೆ ಅವು ರಾಜೇಶ್ ಅಣ್ಣನ ಆರ್ಟಿಫಿಷಿಯಲ್ ಬಾಜಿರದ ಕಂಬ ಐನ ಇಂಚಿ ಒಂಜಾತ್ ಬೆತ್ತದ ಬಟ್ಟಿಲೆನ್ನು ಮತ ದೀತೇರು ಈತಿ ವಸ್ತುಲು ದೀತೇರು ಜೋಕ್ಲೆ ನಿಕ್ಲೆಗೆ ಕನ್ನಡ ತುಯ್ಯರ ಎಲ್ಲ ತಿಕ್ಕೊಂಡು ನಿಕ್ಲ ಮತ್ತೆ ಗೊಂತಿಪ್ಪು ಇಂದೇ ಶಾಲೆದ ಪಕ್ಕದ ಮೊದಲೊಂದು ಕಟ್ಟಡ ಉಂಟು ನಿಕ್ಲ ಕ್ಲಾಸ್ ರೂಮ್ ನಡಪುಣ ಈ ಕಟ್ಟಡ ಕಟ್ಟುನಾರು ಇಂದೇ ಶಾಲೆದ ಹಳೆ ವಿದ್ಯಾರ್ಥಿ ಪುದರ್ ಗೊಂತಿಪ್ಪಿನ ಒಟ್ಟು ಪುದರ್ ಮಳ್ಳೆಗೆ ಶ್ರೀ ಮಂಜುನಾಥ ರೈ ಈ ಕಟ್ಟಡ ಪಡ್ಡೆ ಪುಣ ಮಲ್ಲ ಕಟ್ಟಡ ಕಟ್ಟಿದ ಪುದರ್ ಮಂಜುನಾಥ ರೈ ಎಂಚ ಪುದರ್ ಮಂಜುನಾಥ ರೈ ಸರಿ ಆರ್ನ ಅಮ್ಮೇರ್ ನಾನು ಫೋಟೋಸ್ ತಿಪ್ಪೋಡು ಯಾರು ಪುದರ್ ಎಂಚ ಅಶೋಕ್ ಕುಮಾರ್ ರೈ ಸರಿ ಕೆಲ ತಕ್ಕಳು ಪಂಡರು ಮಾಂಸಲ ಪಡೆದ ಆತಿಜಿ ನಿಕ್ಲು ದಾಯ್ತ ಮಾಡ್ಕೊಂಡು ಪೋಯಿನ ಬೆಟ್ಟಿಗೆ ಅಮ್ಮೇರ್ನ ಪುದಾರ್ ಇಪ್ಪು ಬುಕ್ಕ ನಿಕ್ಲ ಟೀಚರ್ ನಕ್ಲ ಕೇಳಿ ಅಕ್ಲೆ ಗೊತ್ತಿಕೊಂಡು ಈ ಕಟ್ಟಡ ಕಟ್ಟಾಯಿನ ಇದೆ ಅವು ಇಂದೇ ಶಾಲೆ ಹಳೆಗಿದೆ ನಿಕ್ಲಕ್ಕ ನಿಂಕೆನೆ ಕುಳಿತು ಪೋಯಿನ ಒಂಜಿ ಜನ ಆ ರೀತಿ ಆರಿಗೆ ತಿಕ್ಕನಂಚಿನ ಸಂಪತ್ತಿನ ಸ್ವಲ್ಪ ಭಾಗ ಒಂದ ಭಾಗನು ಈ ಶಾಲೆಗೆ ಪಾಡ್ತಾರೆ ಮೂಳು ಇಂದು ಮಾತ್ರ ಆಗ್ತದೆ ಮೂಳೆ ಒಂಜಿ ಕಾಲೇಜ್ ಕೂಡ ನಡ್ಕೊಂಡು ಇಂದು ಪೂರ ಈ ಶಾಲೆಗೆ ಹಳೆ ವಿದ್ಯಾರ್ಥಿ ಮಾಡ್ತಾರೆ ನಿಕ್ಲೆ ಗೊತ್ತಿಪ್ಪ. ಇವುಗಳ ಮಧ್ಯೆ ಒಂದು ಉತ್ತಮ ಹಾಡಿನ ಮೂಲಕ ನಮ್ಮ ಸಂಸ್ಕೃತಿಯ ಆಟಿಯ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳು ಪರಿಚಯವನ್ನು ಕೊಡುವಂಥದ್ದು ಕೂಡ ವಿಶೇಷವಾಗಿ ನಡೆಯಿತು. புகை பத்தி பலாயிதா கரிதெத்து தாண்டு கை குண்டு ಬಾಜನದ ಕುರೆಮಡಿಯಾಂಡು ಆಟಿ ಪಿದೆಗೂರುಡು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಣ್ಣ ಸಣ್ಣ ಮಕ್ಕಳು ಆಟಿಕೆಲೆಂಜ ಎನ್ನುವ ನೃತ್ಯಕ್ಕೆ ಹಾಡಿಗೆ ಹೆಜ್ಜೆ ಆಗ್ತಾ ಬಂದರು. ಆದರೆ ಈ ರಾಜ್ಯದಿಂದಾಗಿ ಬಹಳಷ್ಟು ಮಳೆಗೆ ರಜೆ ಸಿಕ್ಕಿದ ಕಾರಣ ನಮಗೆ ಅಭ್ಯಾಸ ಮಾಡಲಿಕ್ಕೆ ಬಹಳಷ್ಟು ಕಡಿಮೆ ಸಮಯ ಸಿಕ್ಕಿತ್ತು. ತಪ್ಪಾಗಿ ಒಂದಷ್ಟು ಮಾಡಿದ್ರು. ಸಣ್ಣ ಮಕ್ಕಳು ಅಷ್ಟಾದರೂ ಮಾಡಿದ್ದಾರೆ ಅನ್ನುವಂಥ ಸಂತಸ ಖುಷಿ ನಮಗಿದೆ.
ಇದು ಕೃಷಿಗೆ ಸಂಬಂಧಪಟ್ಟಂಥ ಕೆಲವು ಪರಿಕರಗಳು ನಾವು ಗಮನಿಸಬಹುದು. ಇದನ್ನೆಲ್ಲವೂ ರಾಧಾಕೃಷ್ಣ ಎಂಬುವರು ಬಹಳಷ್ಟು ವಿಸ್ತಾರವಾಗಿ ವಿವರಿಸಿದರು. RK ಸಂಸ್ಥೆಯ ನಮ್ಮ ಒಂದು ತಂಡದಿಂದ ಈ ಒಂದು ಸುಂದರವಾದಂಥ ವೇದಿಕೆಯನ್ನು ನಾವು ಮಾಡಿದ್ದೇವೆ. RK ಡ್ಯಾನ್ಸ್ ತಂಡ ಈ ಟೀಮಿನ ಕಿನ್ನೆ ಜೋಗುಲು ಆಟಿಕೆಲೆಂಜಿ ಬಂದ್ಬಿಟ್ಟು ಪದ್ಯ ಪಾಡಿರೋದ್ರೆ ಮಾತೆಲ್ಲ ಕೈ ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹ ಮಾಡಿಕೊಡ್ತೇನೆ. ಇವತ್ತಿನ ಹೆಚ್ಚಿನ ನೃತ್ಯಗಳು ನಮ್ಮ RK ಡ್ಯಾನ್ಸ್ ತಂಡದಿಂದಲೇ ನಡೆಯಿತು. ಹಾಗೆ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳು ಕೂಡ ಡ್ಯಾನ್ಸ್ ಮಾಡಿದರು. ಪ್ರಾಥಮಿಕ ವಿಭಾಗದ ಮಕ್ಕಳು ಕೂಡ ಭಾಗವಹಿಸಿದರು. ರಿಷಿತ್ ರಾಜ್ ವಿಟ್ಲ ಈ ಹುಡುಗ ಡ್ರಾಮಾ ಜೂನಿಯರ್ನಲ್ಲಿ ಫೈನಲಿಸ್ಟ್ ಆಗಿದ್ದ. ಅನಂತರ ಕಲರ್ಸ್ ಕನ್ನಡದ ಪ್ರೇಮ ಕಾವ್ಯ ಸೀರಿಯಲಲ್ಲಿ ಕೂಡ ಅಭಿನಯಿಸಿದ್ದ. ಅನೇಕ ಸಿನಿಮಾಗಳಲ್ಲೂ ಅಭಿನಯಿಸಿದ್ದಾನೆ. ನಮ್ಮೆಲ್ಲರ ಹೆಮ್ಮೆಯ ವಿದ್ಯಾರ್ಥಿ, ಒಬ್ಬ ಉತ್ತಮ ನೃತ್ಯಪಟು. ಅವನ ಜೊತೆಗೆ ಅವನ ತಂಡದ ಎಲ್ಲ ವಿದ್ಯಾರ್ಥಿಗಳು ನನ್ನ ಎಲ್ಲ ಕೆಲಸಗಳಲ್ಲಿ ಸಹಕಾರವನ್ನು ಕೊಡ್ತಾರೆ. ಇದು ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳ ಒಂದು ಜನಪದ ಹಾಡು. ನಮ್ಮ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳ ಡ್ಯಾನ್ಸ್. ಮಳೆಯ ರಜೆಯಿಂದಾಗಿ ವಿದ್ಯಾರ್ಥಿಗಳಲ್ಲಿ ಅಭ್ಯಾಸದ ಕೊರತೆ ಎದ್ದು ಕಾಣ್ತಾ ಇದೆ. ಇದು ನಮ್ಮ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳ ಇನ್ನೊಂದು ಡ್ಯಾನ್ಸ್. ವಿದ್ಯಾರ್ಥಿಗಳ ಖುಷಿಯೇ ನಮ್ಮೆಲ್ಲರ ಖುಷಿ. ಅವರು ಆ ದಿನವನ್ನು ಬಹಳಷ್ಟು ಸಂಭ್ರಮಿಸಿದ್ರು. ನಮಗೆ ಬೇಕಿದ್ದದಷ್ಟೇ. ಹೈಸ್ಕೂಲ್ ವಿಭಾಗದ ಇನ್ನೊಂದು ತಂಡದ ವಿದ್ಯಾರ್ಥಿಗಳು ಎಲ್ಲವೂ ನಮ್ಮ ಸಂಸ್ಕೃತಿಗೆ ಪೂರಕವಾದಂಥ ನೃತ್ಯಗಳನ್ನೇ ಎಲ್ಲ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅವರೆಲ್ಲರ ಮುಖದಲ್ಲಿ ಬಹಳಷ್ಟು ಖುಷಿ ಇತ್ತು.
ಆ ದಿನವನ್ನು ಸಂಭ್ರಮಿಸಿದ್ರು. ಈ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳಷ್ಟು ಕಾರ್ಯಗಳು, ಹೊಸ ಹೊಸ ಪ್ರಯೋಗಗಳು, ಬಹಳಷ್ಟು ಒಂದು ಸಮಯದಲ್ಲಿ ಬಹಳಷ್ಟು ಜನಪದ ನೃತ್ಯಗಳನ್ನು, ಸಮೂಹ ನೃತ್ಯಗಳನ್ನು, ಕೋಲಾಟಗಳನ್ನು ಪರಿಚಯ ಮಾಡಿಕೊಟ್ಟಂಥ ನಮ್ಮೆಲ್ಲರ ಹೆಮ್ಮೆಯ ವಿದ್ಯಾಸಂಸ್ಥೆ. ಈ ವಿದ್ಯಾಸಂಸ್ಥೆಯಲ್ಲಿ ಬಹಳಷ್ಟು ಮಹಾನ್ ಕಲಾವಿದರನ್ನಿರ್ಬೋದು, ಶಿಕ್ಷಣ ತಜ್ಞರನ್ನಿರ್ಬೋದು, ಮಿಲಿಟ್ರಿಯವರು, ಬೇರೆ ಬೇರೆ ವಿಭಾಗದಲ್ಲಿ ಮಹತ್ತರವಾದಂಥ ಹುದ್ದೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥವರನ್ನೆಲ್ಲ ಶಾಲೆಯಲ್ಲಿ ವಿದ್ಯೆ ಕಲಿತು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಂಥ ಈ ವಿದ್ಯಾಸಂಸ್ಥೆ ನಮ್ಮ ಮಕ್ಕಳ ನಾಟಕ, ಜನಪದವಾದಂಥ ಈ ನಾಟಕ, ತುಳುನಾಡಿನ ದೈವಾರಾಧನೆಯ ಬಗ್ಗೆ, ಇಲ್ಲಿಯ ಸಂಸ್ಕೃತಿಯ ಬಗ್ಗೆ, ಇಲ್ಲಿಯ ಆಚಾರಗಳ ಬಗ್ಗೆ, ಇಲ್ಲಿಯ ವಿಚಾರಗಳ ಬಗ್ಗೆ ಒಂದಷ್ಟು ನಾಟಕದ ಮೂಲಕ ತಿಳಿಸುವಂಥ ಪ್ರಯತ್ನ ಆಯಿತು. ಬಹಳಷ್ಟು ಕಡಿಮೆ ಸಮಯದಲ್ಲಿ ವಿದ್ಯಾರ್ಥಿಗಳು ಒಂದಷ್ಟು ತಯಾರಾಗಿದ್ದಾರೆ. ಬಹಳಷ್ಟು ಖುಷಿ ನಮಗೂ ಇದೆ. ಯಾಕಂತೇಳಿದರೆ ನಾವು ಈ ಹಂತಕ್ಕೆ ಬೆಳಿಬೇಕಿದ್ದರೂ ನಮಗೊಂದು ಅಡಿಪಾಯ ಅಂತ ಹೇಳಿದರೆ ಈ ವಿದ್ಯಾಸಂಸ್ಥೆ. ನಾನು ಈ ಹಂತಕ್ಕೆ ಬೆಳೆದಿದ್ದೇನೆ ಅಂತ ಹೇಳಿದರೆ ಈ ವಿದ್ಯಾಸಂಸ್ಥೆ ಕಾರಣ ಅಂತ ನಾನು ಯಾವಾಗಲೂ ಸಂತಸದಿಂದ ಹೇಳುತ್ತೇನೆ. ನನ್ನ ಮನೆ ಇದ್ದ ಹಾಗೆ. ಯಾಕಂತ ಹೇಳಿದರೆ ನಾನು ಇವತ್ತೇನಾದರೂ ಒಂದು ಸಾಧನೆಗಳೆಲ್ಲ ಮಾಡಿದರೆ ನನಗೆ ಬಹಳಷ್ಟು ಅವಕಾಶಗಳನ್ನು ಕೊಟ್ಟಂಥ ಈ ವಿದ್ಯಾಸಂಸ್ಥೆಯನ್ನು ನಾನು ಯಾವತ್ತೂ ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಬ್ರಿಟಿಷರಿಗೆ ಮೈನಿಂಗ್ ಮಾಡ್ತಾರೊಂದಿಗೆ ಈಸೆಯೋ ನಿಕ್ಕನೆ ಗೇರು ಕನದಿರಿಗೆ ಈ ಜಾಗಿ ನಿಕ್ಕಲು ಬುಡುಕು ಕೊಟ್ಟಿಗೆ ಹತ್ತು ತಿಂಗಳು ಕೊಟ್ಟು ನಂಬಿಕೆಗೆ ಮಕ್ಕಳಿಗೆ ಮೈಕೂಲ ಮಲ್ಲದ ಬಲ್ಲ ಕುಂದಿಲ್ಲಕ್ಕೆ ಮದುವೆಗೂ ಇಕ್ಕ ಬರಲಿಲ್ಲಕ್ಕೆ ಕಾಟೊಂದು ಗೊತ್ತಿನ ದೈವಕ್ಕೆ ಮಣ್ಣಲ್ಲಿ ದುಡಿದು ಹೋಗಲ್ಲ. ಅವನಿಗೆ ಜೀವದ ದೊಡ್ಡ ಅವನಿಗೆ ಲೇತು ಪಾಡಂಡ ಕೇಂದ್ರ ಕುಲ್ಲ 3 ವಯದಿನಿಂದ ಮಾವಣ್ಣತ್ತು ಐದಿನಿ ಏಳಾவது ಕುಂದು ಮಾತ್ರ ನನ್ನ ಮಿತ್ರದ ಸತ್ಯವು ಸುಡರದಿದ್ದು ಹೋಮ ಸಂದೇಹ ಮತ್ತು ಸಂಕ್ರಾಂತಿಗೆ ಬರ್ತಾರೆ. ಈ ಮದ್ದಿನಂತ ಕಾಕರೆ ಆರನಿಂದ ಕೇರಿದ ದಾಸತ್ಯ. What happened, Ramaraya? Don't talk to these people. Hey, soldiers, arrest them. ಮಣ್ಣು ಮಸನಾಗಿ ಊರಿಗೆ ಊರಿನಿ ಕಡಲ ನಡುಕ ಚೆಂಡು ಪಡೆಯುವುದು
ಒಂದು ಮಜಾ. ಈ ಶಿಕ್ಷಣ ಮಂದಿರವೇ ಸುಬ್ರಾಯ ಪೈಗಳ ಒಂದು ದೊಡ್ಡ ಕನಸಿನ ಕೂಸು. ಬಹಳಷ್ಟು ಆಶೆಯನ್ನು ಪಟ್ಟು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಈ ಸಂಸ್ಥೆಗಳು ಇವತ್ತು ಸಾವಿರಾರು ಕನಸುಗಳನ್ನು ಕಟ್ಟಿದ್ದಾರೆ. ಇವತ್ತು ಈ ಸಭಾಭವನದಲ್ಲಿ ಈ 1650 ಮಕ್ಕಳು ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಒಂದಷ್ಟು ಮಕ್ಕಳನ್ನು ಮಾತ್ರ ಕೂತ್ಕೊಳ್ಳಿಸಿದ್ದೇವೆ. ನಮಗೆ ಮುಂದಿನ ದಿನಗಳಲ್ಲಾದರೂ ಸುಸಜ್ಜಿತವಾದಂಥ ಭೋಜನ ಶಾಲೆ ಹಾಗೆಂಥ ಕಾರ್ಯಕ್ರಮಗಳನ್ನು ವೀಕ್ಷಿಸುವುದಕ್ಕಾಗಿ ಇರುವಂಥ ಒಂದು ಸಭಾಭವನದ ಅವಶ್ಯಕತೆ ಇದೆ ಅನ್ನೋದು ಎಲ್ಲರೂ ಮನಗಂಡಂಥ ವಿಷಯ. ಎಣ್ಣೆ ಆ ಜಂಬಿ ಲೆಕ್ಕ, ಗಂಧ ಮಾ ಜಂಬಿ ಲೆಕ್ಕ, ಹೂ ಬಾಟಂಗಿ ಲೆಕ್ಕ, ನಿತ್ಯ ಸುಗಿತೊಂದು ಬತ್ತಿನ ಊರುದ ಜಗತ್ತಿನ ಮಿತ್ತು ಜಾರಂತಾಯಿ ತಿಟ್ಟಿದಿ ಪರಪುನ ನೀರ ಒಯ್ಯುಡು ಮರದ ತುಂಡುಡು ಮಾಯದ ನಿರಲಾದು ತೋಜಿ ಗಂಗರದ ಸ್ವರ ಮಾಚಾಯಿ ಅಬ್ಬರದ ತಡಿತಗ್ಗಾಯಿ ರಾತ್ರಿ ಪುಲ್ಯ ಒಬ್ಬ ಪರಪಾದದ ಓಡುಡು ತನ್ನ ಜಗತ್ತಿನಲ್ಲಿ ಇರುತ್ತಾಯಿ. ಕಲ್ಲ ಒಂದು ಕಥೆಯತ್ತು ಕಲ್ಪನೆಯತ್ತು ತುಳುನಾಡ ಪಂಚಹಂಪಾದದ ಜಾಗಿರು ತಿರುಮುತ್ತಣ್ಣ ವಸ್ತಪಿರಾಗಿನ ನಡೆದಿನ ಸತ್ಯದ ಕಥೆ. ಆಡಿ ತನ್ನ ಊರುದ ಜನಕುಲನ್ನು ಕತ್ತಲಿರು ಬಾಡಿದ ಬ್ರಿಟಿಷರು ನೆತ್ತೆದ ಕಥೆ ಸಂಖ್ಯೆರು ಕತ್ತಲಿರಿಸಿದ ಜನಕುಲಗಳು ಹಾಯಿನ ಚಾರಂಗಾಯನ ನಂಬು ಓಡಾದು ಈಗಿನ ಪರಪಾದದ ಚಾರಂಗಾಯನ ನೇಮ ಕತ್ತಲೆದ ದೊಂದಿಕೊಂಡು ಬೆಳಕು.
ಯಾವುದೇ ಕೆಲಸ ಕಾರ್ಯಗಳಾಗಬೇಕಿದ್ದು ಒಬ್ಬರಿಂದ ಖಂಡಿತ ಸಾಧ್ಯ ಇಲ್ಲ. ಈ ಶಿಕ್ಷಣ ಸಂಸ್ಥೆಯಲ್ಲಿರುವ ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ಬಂಧುಗಳು ಎಲ್ಲರ ಸಹಕಾರದಿಂದ ಇದೊಂದು ಯಶಸ್ವಿ 2 ದಿವಸದ ಕಾರ್ಯಕ್ರಮ. 14ಕ್ಕೆ ಆಟಿರಂಜಿಕೂಟ, ಮರುದಿವಸ ನಡೆದಂಥ ಸ್ವಾತಂತ್ರ್ಯದ ಸಂಭ್ರಮ. ಇದಕ್ಕೆಲ್ಲ ಎಲ್ಲ ಅಧ್ಯಾಪಕ ಬಂಧುಗಳ ಸಹಕಾರ ಇತ್ತು, ಹಳೆ ವಿದ್ಯಾರ್ಥಿಗಳ ಸಹಕಾರ ಇತ್ತು, SDMC ಕಮಿಟಿಯವರ ಸಹಕಾರ ಇತ್ತು. ಎಲ್ಲರೂ ಸೇರಿ ಎಲ್ಲ ಯಶಸ್ಸಿನ ಹಿಂದೆ ಬಹಳಷ್ಟು ಜನರ ಪ್ರಯತ್ನ ಇತ್ತು. ಪಾಠದ ಜೊತೆಗೆ ಪಾಠೇತರ ಚಟುವಟಿಕೆಗಳಿಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಂಥ ಈ ಸಂಸ್ಥೆ ನಮ್ಮ ನಾಡಿನ ಹೆಮ್ಮೆಯ ವಿದ್ಯಾದೇಗುಲ. ವಂದನೆಗಳು. ಥ್ಯಾಂಕ್ ಯು.